ಸ್ವಾಗತ. ನಾನು ಗುರುಪ್ರಸಾದ್. ಸಾಕಷ್ಟು ಬಿಸಿ ಬಿಸಿ ಸುದ್ದಿಗಳನ್ನು ನಿಮಗಾಗಿ ಹೊತ್ತು ತಂದಿದ್ದೀನಿ. ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ತಮಿಳುನಾಡಿಗೆ ನೀರು ಬಿಡುಗಡೆಗೆ ವಿರೋಧ, ಕಾವೇರಿ ಭಾಗದ ಜೆಡಿಎಸ್ ಶಾಸಕರ ರಾಜೀನಾಮೆ. ನಾನು ರಾಜೀನಾಮೆ ಕೊಡ್ತೀನಿ ಅಂದ್ರು ಕುಮಾರಸ್ವಾಮಿ. ಮಂಡ್ಯದಲ್ಲಿ ತೀವ್ರಗೊಂಡ ಕಾವೇರಿ ಹೋರಾಟ, ಪ್ರತಿಭಟನಾಕಾರರನ್ನ ಬಂಧಿಸಿದ್ದಕ್ಕೆ ಬೇಸರ, ಆತ್ಮಹತ್ಯೆಗೆ ಯತ್ನಿಸಿದ ರೈತ. ಹೆಚ್ಚಾಯಿತು ಬಸ್ ಪ್ರಯಾಣ ದರ, ಬೆಲೆ ಏರಿಕೆ ಬರೆಗೆ ಪ್ರಯಾಣಿಕರ ಆಕ್ರೋಶ, ಏರಿದೆ ಆಟೋ ಗ್ಯಾಸ್ ಬೆಲೆ. ಬೀದಿ ಬದಿಯಲ್ಲಿ ಮಾತ್ರೆ ಮಾರ್ತಾನೆ, ಜನರನ್ನ ಕೂಗಿ ಕೂಗಿ ಕರೀತಾನೆ, ಆ ಮಾತ್ರೆ ನುಂಗಿದ್ರೆ ವಾಸಿಯಾಗುತ್ತಂತೆ ಕಾಯಿಲೆ. ಚಿತ್ರದುರ್ಗದಲ್ಲಿ ನಕಲಿ ಡಾಕ್ಟರ್ ಅರೆಸ್ಟ್. ಹಳ್ಳ ದಿಣ್ಣೆಗಳಲ್ಲಿ ಹತ್ತಿ ಇಳಿದ ಜೀಪು, ಗೆಲ್ಲೋಕೆ ನಡೀತು ಸಖತ್ ಕಾಂಪಿಟೇಷನ್. ಚಿಕ್ಕಮಗಳೂರಲ್ಲಿ ನಡೀತು ಮೋಟಾರ್ ರ್ಯಾಲಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿರುವುದನ್ನು ಖಂಡಿಸಿ ಹೋರಾಟವನ್ನು ತೀವ್ರಗೊಳಿಸಿರುವ ಜೆಡಿಎಸ್ ತನ್ನ ಶಾಸಕರ ರಾಜೀನಾಮೆ ಪಡೆಯುವುದಕ್ಕೆ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿಂದು ಮಾತನಾಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ, ಕಾವೇರಿ ಕೊಳ್ಳದ ಎಲ್ಲ ಜೆಡಿಎಸ್ ಶಾಸಕರು ರಾಜೀನಾಮೆ ನೀಡಿದ್ದಾರೆ. ಮಂಡ್ಯದ ಲೋಕಸಭಾ ಸದಸ್ಯ ಚೆಲುವರಾಯಸ್ವಾಮಿ ಸಹ ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಿದ್ರು. ನಾನು ಸಹ ರಾಜೀನಾಮೆ ನೀಡೋದಕ್ಕೆ ಸಿದ್ಧ ಅಂತ ಘೋಷಿಸಿದ ಕುಮಾರಸ್ವಾಮಿ, ಪ್ರಧಾನಿ ತಮ್ಮ ನಿರ್ಧಾರವನ್ನು ವಾಪಸ್ ಪಡೆಯದೇ ಇದ್ರೆ ಜೆಡಿಎಸ್ನ ಎಲ್ಲ 27 ಶಾಸಕರು ಮತ್ತು 3 ಸಂಸದರು ರಾಜೀನಾಮೆ ನೀಡಲಿದ್ದಾರೆ ಅಂತ ಎಚ್ಚರಿಸಿದರು. ಈ ಬಗ್ಗೆ ಕುಮಾರಸ್ವಾಮಿ ಜೊತೆ ನಮ್ಮ ಪ್ರತಿನಿಧಿ ವೀರೇಂದ್ರ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ. ರಾಜ್ಯ ಬರಗಾಲದಿಂದ ತತ್ತರಿಸಿರುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಪ್ರತಿನಿತ್ಯ ಬಿಡಬೇಕು ಅನ್ನುವಂತಹ ಕೇಂದ್ರದ ಪ್ರಾಧಿಕಾರದ ನಿಲುವು ಹಾಗೂ ಸುಪ್ರೀಂ ಕೋರ್ಟ್ನ ತೀರ್ಪಿನ ಹಿನ್ನೆಲೆಯಲ್ಲಿ ಜೆಡಿಎಸ್ನ ಮಂಡ್ಯ ಭಾಗದ ಶಾಸಕರು ಹಾಗೂ ಸಂಸದರು ರಾಜೀನಾಮೆಯನ್ನ ನೀಡಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರ ಕೈಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ, ನೇರವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಮಾತಾಡ್ತಾನೆ. ಕುಮಾರಸ್ವಾಮಿ ಅವರೇ, ಈ ಮೂಲಕ ಒಂದು ಸ್ಪಷ್ಟವಾದ ಸಂದೇಶ ಏನ್ ಕೊಡ್ಲಿಕ್ಕೆ ಹೊರಟಿದ್ದೀರಿ? ನಾಳೆ ದಿನ ಎಲ್ಲ ನಮ್ಮ ಪಕ್ಷದ ಶಾಸಕರ ಸಭೆಯನ್ನು ಕರೆದಿದ್ದೇವೆ. ಆ ಸಭೆಯಲ್ಲಿ ಪ್ರಧಾನಮಂತ್ರಿಗಳ ಮುಂದಿನ ಒಂದು ತೀರ್ಮಾನಗಳ ಆಧಾರದ ಮೇಲೆ ನಮ್ಮ ಪಕ್ಷದ ಎಲ್ಲ ಶಾಸಕರು ಕಾವೇರಿಯ ನೀರಿನ ಬಳಕೆ ಮಾಡತಕ್ಕಂಥ ರೈತ ಕುಟುಂಬಗಳಿರಬಹುದು, ಅದರ ಜೊತೆಯಲ್ಲಿ ಮೈಸೂರು, ಮಂಡ್ಯ ಮತ್ತು ಬೆಂಗಳೂರು ನಗರದ ನಿವಾಸಿಗಳ ಮೇಲೆ ಕುಡಿಯೋ ನೀರಿನ ಒಂದು ವ್ಯವಸ್ಥೆಗೂ ಇವತ್ತು ಎಲ್ಲೋ ಒಂದು ಕಡೆ ಪೆಟ್ಟು ಬೀಳ್ತಕ್ಕಂಥದ್ದೇನಿದೆ, ಅದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಶಾಸಕರು ಅಂತಿಮವಾದಂಥ ನಿರ್ಣಯವನ್ನ ಸನ್ಮಾನ್ಯ ದೇವೇಗೌಡರು ನಾಳೆ ಬಂದ ನಂತರ ಮಾಡ್ತಾ ಇದ್ದೇವೆ. ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ, ಆದ್ರೆ ಇದರಿಂದ ಏನು ಪರಿಣಾಮವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಪ್ರಧಾನಿ ಅವರಿಂದ ನಿಮ್ಮ ನಿರೀಕ್ಷೆ ಏನಿದೆ ಅನ್ನುವಂಥದ್ದು? ಪ್ರಧಾನಿಯವರು ಇವತ್ತೇನು 9,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತೇಳಿ ಆದೇಶ ಮಾಡಿದ್ರು. ಆ ಆದೇಶವನ್ನು ಅವರು ಹಿಂಪಡಿಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಹಾಕಲಿಕ್ಕೆ ಇವತ್ತು ನಿರ್ಣಯ ಏನು ಮಾಡಿದ್ದೇವೆ. ಇದರಲ್ಲಿ ಸಂಪೂರ್ಣವಾಗಿ ನಮಗೆ ಜಯ ದೊರಕುತ್ತೆ ಅಂತಕ್ಕಂಥ ವಿಶ್ವಾಸ ಇಲ್ಲ. ಆದರೂ ಇವತ್ತು ರಾಜ್ಯದ ಮತ್ತು ಕೇಂದ್ರದ ಸರ್ಕಾರಗಳ ಗಮನ ಸೆಳೀತಕ್ಕಂಥದ್ದು ನಮ್ಮ ಕರ್ತವ್ಯ ಏನಿದೆ, ಅದರ ಹಿನ್ನೆಲೆಯಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇವೆ. ಇದು ಒಂದು ಒತ್ತಡದ ಪ್ರಯತ್ನವನ್ನು ಮಾಡ್ತಿದ್ದೇವೆ ಅನ್ನೋದು ಕೇವಲ ಒತ್ತಡವಾಗುತ್ತಾ ಅಥವಾ ನಿಜಕ್ಕೂ ಕೂಡ ಇದು ಕಳಕಳಿಯಿಂದ ಸ್ಪೀಕರ್ ವರೆಗೂ ಈ ರಾಜೀನಾಮೆ ತಲುಪುತ್ತಾ? ಆ ಮೂಲಕ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು, ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡ್ತೀರಾ ಅನ್ನುವಂಥದ್ದು? ಪ್ರಧಾನಮಂತ್ರಿಗಳು ಅವರು ಈಗೇನು ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪನ್ನು ಹಿಂದೆ ಪಡೆದು ಮರುಪರಿಶೀಲನೆ ಮಾಡದೇ ಇದ್ರೆ ಇದು ಕೇವಲ ರಾಜೀನಾಮೆ ಕೊಡ್ತಕ್ಕಂಥ ಪ್ರಾಸನ ಆಗೋದಿಲ್ಲ. ನೇರವಾಗಿ ರಾಜ್ಯದ ಸ್ಪೀಕರ್ ಅವರಿಗೆ ಎಲ್ಲ ರಾಜೀನಾಮೆ ಪತ್ರಗಳನ್ನು ಸಲ್ಲಿಸ್ತಕ್ಕಂಥದ್ದಿರಬಹುದು ಮತ್ತು ಕೇಂದ್ರದಲ್ಲಿ ಲೋಕಸಭೆ ಸ್ಪೀಕರ್ ಅವರಿಗೆ ನಾವುಗಳು ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಕ್ಕಂಥ ನಿರ್ಧಾರವನ್ನು ಪ್ರಕಟ ಮಾಡಿದ್ವಿ. ಕಾಂಗ್ರೆಸ್ನ 4 ಸಂಸದರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಮಂಡ್ಯ ಭಾಗದಿಂದ ಬಂದಂತಹ SM ಕೃಷ್ಣ ಅವರು ಕೂಡ ವಿದೇಶಾಂಗ ಸಚಿವರಾಗಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಬಹುಶಃ ಅವರ ಜವಾಬ್ದಾರಿ ಕೂಡ ಬಹಳ ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ SM ಕೃಷ್ಣ ಅವರು ಕೂಡ ರಾಜೀನಾಮೆ ಕೊಡಬೇಕಾಗಬಹುದು. ಕಾಂಗ್ರೆಸ್ನ ಶಾಸಕರು, ಸಂಸದರ ಜವಾಬ್ದಾರಿ ಕೂಡ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಏನ್ ಹೇಳಿ? ಇವತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳು ಅವರ ಪಕ್ಷದ ಪ್ರಧಾನಮಂತ್ರಿಗಳೇ ತೆಗೆದುಕೊಂಡಿರ್ತಕ್ಕಂಥ ನಿಲುವೇನಿದೆ, ಆ ತೀರ್ಮಾನದ ಹಿನ್ನೆಲೆಯಲ್ಲಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ರಲ್ಲಿ ದೂರ ಸರಿದಿದ್ದಾರೆ. ಇವತ್ತು ವೀರಪ್ಪ ಮೊಯ್ಲಿ ಅವರ ಹೇಳಿಕೆಗಳನ್ನು ಗಮನಿಸಿದ್ದೇನೆ, SM ಕೃಷ್ಣ ಅವರ ಹೇಳಿಕೆಯನ್ನು ಗಮನಿಸಿದ್ದೇನೆ. ಇವತ್ತು ನಿಜಕ್ಕೂ ರಾಜ್ಯದ ಬಗ್ಗೆ, ರಾಜ್ಯದ ರೈತರ ಬಗ್ಗೆ ಅವರಲ್ಲಿ ನಿಜವಾದ ಬದ್ಧತೆ ಇದ್ದಿದ್ರೆ
ಇವತ್ತು ಪ್ರಧಾನಮಂತ್ರಿಗಳ ಮನವೊಲಿಸಬೇಕಾಗಿತ್ತು. ಇಲ್ಲ ಅಂದಿದ್ರೆ ಅವರ 4 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಒತ್ತಡವನ್ನು ಹೇರಿದ್ರೆ ಬಹುಶಃ ಪ್ರಧಾನಮಂತ್ರಿಗಳು ಅವರ ಒಂದು ನಿಲುವನ್ನು ಇವತ್ತು ಬೇರೆ ರೀತಿಯಲ್ಲಿ ತೀರ್ಮಾನಕ್ಕೆ ಬರ್ತಾ ಇದ್ರು ಅಂತಕ್ಕಂಥದ್ದನ್ನ ರಾಜಕೀಯವಾಗಿ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಕುಮಾರಸ್ವಾಮಿ ಅವರೇ, ಇದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ವೀರೇಂದ್ರ ಒಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಮದ್ದೂರಿನ JDS ಶಾಸಕಿ ಕಲ್ಪನಾ ಸಿದ್ದರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಲ್ಪನಾ ಅವರೇ ನಮಸ್ತೆ. ಒಂದು ಕಾವೇರಿ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ JDSನ ಆ ಭಾಗದ ಕಾವೇರಿ ರಿವರ್ ಭಾಗ ಏನಿದೆ ಆ ಒಂದು ಭಾಗದ JDS ಶಾಸಕರೆಲ್ಲ ರಾಜೀನಾಮೆ ಕೊಟ್ಟಿದ್ದೀರಿ. ಒಟ್ಟಾರೆ ನಿಮ್ಮ ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಪ್ರತಿಕ್ರಿಯೆ ಏನು? ಇವತ್ತೊಂದು ದಿವಸ ನಮ್ಮ ರಾಜ್ಯದಲ್ಲಿ ಭೀಕರ ಬರಗಾಲ ಬಂದು ಇವತ್ತೊಂದು ದಿವಸ ನಮ್ಮ ರಾಜ್ಯ ಜನತೆನೇ ಇವತ್ತು ಬರಗಾಲದಿಂದ ತತ್ತರಿಸ್ತಾ ಇದೆ. ಯಾಕಂದ್ರೆ ನಮ್ಗೆ ಕುಡಿಯಕ್ಕೂ ಕೂಡ ರಾಜ್ಯ ಜನತೆ ಬಹಳ ತೊಂದರೆ ಆಗಿದೆ ಬರಗಾಲ ಇದ್ದು. ಹಾಗೂ ಜಾನುವಾರುಗಳಿಗೂ ಕೂಡ ಇವತ್ತೊಂದು ದಿವಸ ಮೇವಿಲ್ದೇನೆ ಹಾಗೂ ಕುಡಿಯಕ್ ನೀರಿಲ್ದೇನೆ ಹಾಗೂ ಇವತ್ತೊಂದು ದಿವಸ ನಮ್ಗೆ ಬೆಳೆಗೂ ಮೊದಲನೇ ಬೆಳೆಗೆ ಇವತ್ತು ನೀರಿಲ್ಲ. ಅಂಥದ್ರಲ್ಲಿ ಇವತ್ತು ತಮಿಳ್ನಾಡಿಗೆ ಅವರು 3ನೇ ಬೆಳೆಗೆ ನೀರು ಕೇಳ್ತಾ ಇರೋದು. ಇದು ಯಾವ ನ್ಯಾಯ ಇದು? ಅದರಿಂದ ನಾವು ಇದಕ್ಕೋಸ್ಕರ ನಾವು ಹೋರಾಟ ಮಾಡಿ ನಾವೆಲ್ಲರೂ ಶಾಸಕರುಗಳು ಎಲ್ಲರೂ ಕೂಡ ಇವತ್ತೊಂದು ದಿವಸ ನಮ್ಮ ಪಕ್ಷದ ವರಿಷ್ಠರು ಅಣ್ಣರವರಾದ ಕುಮಾರಣ್ಣವ್ರವ್ರಿಗೆ ಇವತ್ತೊಂದು ದಿವಸ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ರಾಜೀನಾಮೆ ಸಲ್ಲಿಸಿದ್ದೇವೆ. ಓಕೆ, ಒಟ್ಟಾರೆ ನಿಮ್ಮ JDS ಆಗಿ ನಿಮ್ಮ ಒಂದು ಗುಂಪು ಏನಿದೆ ಇವಾಗ ಅವ್ರು ಏನು ತೀರ್ಮಾನ ಮಾಡ್ಕೊಂಡಿದ್ರೆ ಮುಂದಿನ ಹಾದಿ ಏನು? ನಾವು ಮುಂದಿನ ನದಿ ಹೋರಾಟ ಮಾಡೋದು. ಇವತ್ತಿನ ದಿವಸ ನಾವು ತಮಿಳ್ನಾಡಿಗೆ ನಾವು ನೀರು ಯಾವ ಕಾರಣಕ್ಕೂ ಬಿಡಕ್ಕಾಗಲ್ಲ. ಯಾಕೆಂದ್ರೆ ಈಗಲೇ ನಮ್ಗೆ ಜಲಾಶಯದಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ದಿನಕ್ಕೆ. ಅಂಥದ್ರಲ್ಲಿ ನಮ್ಗೇನೆ ಇಷ್ಟೊಂದು ತೊಂದರೆ ಆಗಿರುವಾಗ ತಿರ್ಗಾ ತಮಿಳ್ನಾಡಿಗೆ ಹೆಂಗ್ ಕೊಡಕ್ ಸಾಧ್ಯ? ಅದಕ್ಕೋಸ್ಕರ ನಾವು ಫುಲ್ ಇವತ್ತಿನ ದಿವಸ ಕಾವೇರಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ಪಕ್ಷಾತೀತವಾಗಿ ಇವತ್ತಿನ ದಿವಸ ಎಲ್ಲರೂ ಕೂಡ ನಮ್ಮ JDS ಪಕ್ಷದ ವತಿಯಿಂದ ಇವತ್ತೆಲ್ಲರೂ ನಾವು ಸಂಪೂರ್ಣವಾಗಿ ನಾವು ಹೋರಾಟ ಮಾಡಿ ಇವತ್ತಿನ ದಿವಸ ನಮ್ಮ ಕಾವೇರಿ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಎಲ್ಲ ಹೋರಾಟ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಕಲ್ಪನಾ ಅವರೇ. ಇಷ್ಟೊತ್ತು ನೀವು ಸುವರ್ಣ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಇದು JDSನ ಮದ್ದೂರಿನ ಶಾಸಕಿ ಕಲ್ಪನಾ ಅವರ ಮಾತು. ನಾವೆಲ್ಲ ಹೋರಾಟಕ್ಕೆ ಇಳಿದಿದ್ದೀವಿ, ಹಾಗಾಗಿ JDSನ ಕುಮಾರಣ್ಣವ್ರು ಏನು ಹೇಳಿದ್ರು ಆ ರೀತಿ ನಾವೊಂದು ಹೋರಾಟಕ್ಕೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ ನಾವೆಲ್ಲರೂ ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಒಂದು ಹೇಳಿದ್ರು. ಮಾಜಿ ಪ್ರಧಾನಿ ದೇವೇಗೌಡ ಇಂದು ಪ್ರಧಾನಿ ಮನಮೋಹನ್ ಸಿಂಗ್ರನ್ನ ಭೇಟಿ ಮಾಡಿದರು. ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರು ಬಿಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಹಾಗೂ ರಾಜ್ಯಾದ್ಯಂತ ಭಾರೀ ಪ್ರತಿಭಟನೆಗಳು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಗೌಡರು ಪ್ರಧಾನಿಯವರನ್ನ ಭೇಟಿ ಮಾಡಿದರು. ಭೇಟಿಯ ನಂತರ ಮಾತನಾಡಿದ ದೇವೇಗೌಡರು, ಕಾವೇರಿ ಕೊಳ್ಳದಲ್ಲಿ ಬರ ಇದೆ, ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಟ್ಟರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ ಅನ್ನೋದನ್ನು ಹೇಳಿದ್ದೇನೆ ಅಂತ ಹೇಳಿದರು. ಅಕ್ಟೋಬರ್ 10ರವರೆಗೆ ತಮಿಳುನಾಡಿಗೆ ನೀರು ಬಿಡುವ ಶಕ್ತಿ ರಾಜ್ಯಕ್ಕಂತೂ ಇಲ್ಲ. ಕಾವೇರಿ ವಿಚಾರದಲ್ಲಿ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕಿದೆ ಅಂದರು. KRS, ಹೇಮಾವತಿ, ಹಾರಂಗಿ, ಕಬಿನಿ ಇವು 3 ಜಲಾಶಯಗಳ ಪರಿಸ್ಥಿತಿ ಏನಿದೆ ಈ ವರ್ಷ ಹಿಂದಿನ ವರ್ಷ ಅತ್ಯಂತ ಭೀಕರವಾದಂಥ ಬರಗಾಲ ಬಂದಿದ್ದರಿಂದ ಮಳೆ ಸರಿಯಾಗಿ ಆಗದೆ ಹೋದ ಪ್ರಯುಕ್ತ ನಾವೇನು ಕಷ್ಟ ಅನುಭವಿಸ್ತಾ ಇದ್ದೇವೆ ಈ ವಿಷಯದ ಬಗ್ಗೆ ಅವ್ರ ಗಮನ ಸೆಳೆದಿದ್ದೇನೆ. ಅಕ್ಟೋಬರ್ 15ರವರೆಗೆ ಬಿಡುವಂಥ ಶಕ್ತಿ ಇಲ್ಲ ಅವ್ರಿಗೆ. KRS ಇಲ್ಲಿರೋದೇ 21 TMC ನೀರು. ಅಕ್ಟೋಬರ್ 15ರವರೆಗೆ ಬಿಟ್ಟರೆ ನಿಯರ್ಲಿ 19 TMC ಹೊರಟೋಗುತ್ತೆ. ತಮಿಳುನಾಡಿಗೆ ನೀರು ಬಿಟ್ಟಿರುವುದನ್ನು ವಿರೋಧಿಸಿ ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮದ್ದೂರು ತಾಲೂಕಿನ ಗೆಜ್ಜಲಗೆರೆಯಲ್ಲಿ ರೈತರು ಶಿರಡಿ ಎಕ್ಸ್ಪ್ರೆಸ್ ರೈಲನ್ನು ತಡೆದು ಪ್ರತಿಭಟಿಸಿದ್ದಾರೆ. ಈ ವೇಳೆ ಸುಮಾರು 100ಕ್ಕೂ ಹೆಚ್ಚು ರೈತರನ್ನು ಪೊಲೀಸರು ಬಂಧಿಸಿದರು. ಇದಕ್ಕೆ ಬೇಸರಗೊಂಡ ರೈತನೋರ್ವ ತನ್ನ ಕುತ್ತಿಗೆಯಲ್ಲಿರುವ ಟವೆಲ್ಗೆ ಕುತ್ತಿಗೆಗೆ ಬಿಗಿದುಕೊಂಡು ಮರಕ್ಕೆ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ. ತಕ್ಷಣ ಗ್ರಾಮಸ್ಥರು ಮತ್ತು ಪೊಲೀಸರು ಆತನನ್ನು ರಕ್ಷಿಸಿದರು. ಈ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕದಲ್ಲಿರ್ತಾರೆ. ಮಂಜುನಾಥ್, ಗೆಜ್ಜಲಗೆರೆಯಲ್ಲಿ ಇವತ್ತು ಬೆಳಗಿನಿಂದ ಕಾವೇರಿ ಹೋರಾಟದ ಬಿಸಿ ತೀವ್ರವಾಗಿದೆ. ರೈತರು ಅಲ್ಲಿ ಹೋರಾಟವನ್ನು ಆರಂಭಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಆತ್ಮಹತ್ಯೆ ಪ್ರಯತ್ನ ಕೂಡ ನಡೆದಿದೆ. ಹೆಚ್ಚಿನ ಮಾಹಿತಿ ಏನಿದೆ ಮಂಜುನಾಥ್?
ಗುರುಪ್ರಸಾದ್ ಏನಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇಡೀ ಮಂಡ್ಯ ಜಿಲ್ಲಾದ್ಯಂತ ಏನು ಈ ಒಂದು ಕಾವೇರಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು ತಮಿಳುನಾಡಿಗೆ ಸುಮಾರು 9,000 ಕ್ಯೂಸೆಕ್ ನೀರನ್ನು ಪ್ರತಿನಿತ್ಯ ಹರಿಸ್ತಾ ಇದ್ದಾರೆ. ಸೊ ಇದು ಆ ಒಂದು ನೀರು ನಿಲ್ಲಿಸುವವರೆಗೂ ತಮ್ಮ ಪ್ರತಿಭಟನೆ ನಿಲ್ಲಲ್ಲ ಎನ್ನುವಂತ ಒಂದು ಎಚ್ಚರಿಕೆಯನ್ನು ಏನು ಮಂಡ್ಯ ಜಿಲ್ಲೆಯಾದ್ಯಂತ ರೈತರು ಕರ್ನಾಟಕ ಸರ್ಕಾರಕ್ಕೆ ನೀಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಗೆಜ್ಜಲಗೆರೆಯನ್ನು ರೈತರು ಶಿರಡಿ ಎಕ್ಸ್ಪ್ರೆಸ್ ಟ್ರೈನ್ ಅನ್ನು ತಡೆದರು. ಆ ನಂತರ ಏನು ಸೇಲಂ ಟ್ರೈನ್ ಕೂಡ ತಡೆದರು. ಈ ಒಂದು ಹೊತ್ತಿನಲ್ಲಿ ಏನು ಸುಮಾರು 100ಕ್ಕೂ ಹೆಚ್ಚು ರೈತರನ್ನು ಏನು ಪೊಲೀಸರು ಬಂಧಿಸಿದರು. ಈ ವೇಳೆ ಏನು ರೈತರ ಹೋರಾಟ ಮಾಡ್ತಿದ್ದ ರೈತರ ಬಂಧನದಿಂದ ಬೇಸರಗೊಂಡಂತಹ ರಾಘವೇಂದ್ರ ಎನ್ನುವಂತಹ ಒಂದು ಒಬ್ಬ ರೈತ ಏನು ತನ್ನ ಏನು ಕುತ್ತಿಗೆಗೆ ನೇಣು ಹಾಕಿಕೊಳ್ಳುವ ಮೂಲಕ ಬೆದರಿಕೆಯನ್ನು ಕೂಡ ಹೊಡೆದ ಅಂತ ಅಲ್ಲಿಯ ರೈತರು ಮತ್ತು ಪೊಲೀಸರ ನೆರವಿನಿಂದ ಆತನನ್ನು ತಪ್ಪಿಸಿದರು. ಸೊ ಈಗ ಆತ ಏನು ಚೇತರಿಸಿಕೊಳ್ತಾ ಇದ್ದಾನೆ. ಹಾಗಾಗಿ ಇಲ್ಲದೆ ಏನು ಈ ಮೈಸೂರು ಬೆಂಗಳೂರು ಮಾರ್ಗವಾಗಿ ಏನು ಎಷ್ಟು ರೈಲುಗಳು ಓಡಾಡ್ತವೆ ಅವೆಲ್ಲಗಳನ್ನು ತಡೆಯುವಂತ ಒಂದು ಕೆಲಸಗಳು ಗೆಜಲ್ಗೆರೆ ನಡೀತಾ ಇದ್ದಾರೆ. ಅಂದ್ರೆ ಒಂದು ಊರಿನವರನ್ನು ಬಂಧಿಸಿದ್ರೆ ಇನ್ನೊಂದು ಪಕ್ಕದ ಊರಿನವರು ಬಂದು ಈ ಟ್ರೈನ್ ಅನ್ನು ತಡಿತಾ ಇದ್ದಾರೆ. ಹಾಗೆ ಜೊತೆಯಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ಕೂಡ ಇವರು ತಡಿತಾ ಇದ್ದಾರೆ. ಮದ್ದೂರಿನಲ್ಲಿ ಕೂಡ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಸಾಮಿಯನ್ನು ಹಾಕೊಂಡು ಅಲ್ಲೇ ಪ್ರತಿಭಟನೆ ಮಾಡುತ್ತಾ ಊಟ ಮಾಡುತ್ತಾ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಈಗ ನಾವು ಮಂಡ್ಯಕ್ಕೆ ಬಂದರೆ ಮಂಡ್ಯದಲ್ಲಿ ಏನು ಕಾವೇರಿ ಹಿತರಕ್ಷಣಾ ಸಮಿತಿಯವರು ಕಳೆದ 20 ದಿನಗಳಿಂದ ಒಂದು ಧರಣಿ ನಡೆಸ್ತಾ ಇದ್ದಾರೆ. ಈಗ ನಾವು ನೋಡಬಹುದು ಇಲ್ಲಿ ಏನು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಎದುರುಗಡೆ ಕಳೆದ 15-20 ದಿನಗಳಿಂದ ನಿರಂತರವಾಗಿ ಒಂದು ಹೋರಾಟ ನಡೀತಾ ಇದೆ. ಈಗ ಕಾವೇರಿ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂತಹ ಮಾದೇಗೌಡರು ಕೂಡ ಅದರಲ್ಲಿದ್ದಾರೆ. ಹಾಗೆ ಊರಿನ ಪ್ರಮುಖರಾದಂತಹ ಮತ್ತು ಹೋರಾಟಗಾರರು ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಹಾಗೆ ಸಾವಿರ ಸಂಖ್ಯೆಯಲ್ಲಿ ಜನರು ಪ್ರತಿಭಟನಾಕಾರರು ಇಲ್ಲಿ ಜಮಾಯಿಸಿದ್ದಾರೆ. ಹಾಗೆ ಎಲ್ಲಿ ತನಕ ನಮಗೆ ನೀರು ಬಿಡಲ್ಲ ಅಲ್ಲಿ ತನಕವು ನಾವು ಏನು ಈ ಹೋರಾಟವನ್ನು ನಿಲ್ಲಿಸಲ್ಲ ಎನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಕ್ಷಣದಲ್ಲಿ ಇಲ್ಲಿ ಒಂದು ವಾತಾವರಣ ಬಿಗಡಾಯಿಸ್ತಾ ಇದೆ. ವ್ಯಾಪಕ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸ್ತಾ ಇದ್ದಾರೆ. ಯಾವುದೇ ಒಂದು ಕ್ಷಣದಲ್ಲಿ ಇಲ್ಲಿ ಏನೋ ಒಂದು ಅನಾಹುತ ಸಂಭವಿಸುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ಬ್ರೇಕ್ ನಂತರ ನ್ಯೂಸ್ ಲಂಚ್ ಮತ್ತೆ ಮುಂದುವರಿಯುತ್ತೆ.